ನನ್ನ ಹೆಸರು ಶ್ರೇಯಸ್ ರೆಡ್ಡಿ ಅಂತ. ನಾನು ಬ್ರಿಮ್ಸಲ್ಲಿ ಇಂಟರ್ನ್ ಆಗಿದ್ದೀನಿ. ದೇಶಾದ್ಯಂತ ಈ ಘಟನೆ ನಡೆದಿದೆ. ನಮಗೆಲ್ಲರಿಗೆ ಇದು ತಲೆ ಬಾಗಿಸುವ ಘಟನೆ. ಆಕೆ ನಮ್ಮ ಅಕ್ಕ ಸಮಾನ. ಆಕೆಗೆ ಯಾವ ಥರ ಹಿಂಸೆ ಮಾಡಲಾಗಿದೆ ಅಂದರೆ, ಯಾವ ಥರ ಹಲ್ಲೆ ಮಾಡಲಾಗಿದೆ ಅಂದರೆ, ಆಕೆಯ ಬಾಡಿಯಲ್ಲಿ 10 ರಿಂದ 15 ಜನರ ಸೆಮನ್ ಸಿಕ್ಕಿದೆ. ಇದರ ಅರ್ಥ ಏನು? ಇದು ಒಬ್ಬನು ಮಾಡಿದ ಕೃತ್ಯ ಅಲ್ಲ, ಬಹಳಷ್ಟು ಜನ ಕೃತ್ಯರು ಈ ಥರ ಮಾಡಲಾಗಿದೆ. ಡಿಸೆಂಬರ್ 17, 2012ರಂದು ನಿರ್ಭಯಾ ಕೇಸ್ ರೇಪ್ ಆಗಿತ್ತು. ಆಗ ಕೇಸ್ ರೇಪ್ ಆಗಿದ ನಂತರ 11 ವರ್ಷದ ನಂತರ ಆಕೆಗೆ ಗಲ್ಲೆಯನ್ನು ರೇಪ್ ಮಾಡಿದವರನ್ನು ಗಲ್ಲೆಗೆ ಏರಿಸಲಾಗಿದೆ. ಆದರೆ ನಾವು ಈಗ ಸರ್ಕಾರಕ್ಕೆ ಕೇಳುವುದು ಒಂದೇ, ನಮಗೆ ರೇಪ್ ಮಾಡಿದವರು ಅವರನ್ನು ಗಲ್ಲಿಗೆ ಏರಿಸಬೇಕು. 5 ಜನ ಇರಲಿ 10 ಜನ ಇರಲಿ, ಅವರಿಗೆ ಗಲ್ಲಿಗೆ ಏರಿಸಬೇಕು. ನಾನು ಇದು ನೋಡುವವರ ಎಲ್ಲ ಪೋಷಕರನ್ನು ಕೇಳಿಕೊಳ್ಳುವುದಂದರೆ, ನೀವು ಯಾವ ಸರ್ಕಾರವನ್ನು ಎಲೆಕ್ಟ್ ಮಾಡಿ ತಂದಿದ್ದೀರಾ ಅವರಿಗೆ ಪ್ರಶ್ನೆ ಕೇಳಿ. ಯಾಕೆ ಸರ್ ನಿರ್ಭಯ ಕೇಸ್ ಆಗಿ 11 ವರ್ಷ ಆಗಿದ್ದ ನಂತರ ರೇಪ್ ಆಗಿದೆ, ಇದು ರೇಪ್ ಆಗಿ 1 ವೀಕ್ ಮೇಲೆ ಆಗಿದೆ. ಆದರೆ ಯಾರು ಬಂದು ಮಾತಾಡ್ತಾ ಇಲ್ಲ, ಯಾರು ಕಾನೂನು ಹೊಸ ನಿಯಮಗಳನ್ನು ತರುತ್ತಿಲ್ಲ, ಯಾರು ನಮ್ಮ ಡಾಕ್ಟರ್ಸ್ ಅನ್ನು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ. ನಮ್ಮ ದೇಶದಲ್ಲಿ ಪ್ರತಿ ದಿವಸ 80 to 90 ರೇಪ್ ಕೇಸ್ ಆಗ್ತಾ ಇದೆ. ಆದರೆ ಯಾವುದೇ ಕಾನೂನು ಇಲ್ಲ, ಯಾವುದೇ ಕಾನೂನು ಸರ್ಕಾರ ತರುತ್ತಿಲ್ಲ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ 15ನೇ ಆಗಸ್ಟ್ರಂದು ಭಾಷಣವನ್ನು ಮಾಡಿದ್ದಾರೆ. ಉದ್ದ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರು ನಮ್ಮ ಡಾಕ್ಟರ್ಸ್ ಬಗ್ಗೆ ಆಗಲಿ, ರೇಪ್ ಆಗಿದ ಹುಡುಗಿಯ ಬಗ್ಗೆ ಮಾತನಾಡಿದ್ದೀರಾ? ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯಾರೂ ಯಾವುದೇ ಕ್ರಮ ತಗೋತಾ ಇಲ್ಲ. 4-5 ದಿವಸ ರ್ಯಾಲಿ ಮಾಡ್ತಾರೆ, ತದನಂತರ ಎಲ್ಲ ಮರೆಯುತ್ತಾರೆ. ಎಷ್ಟು ನಮ್ಮ 2022ರಲ್ಲಿ ಪ್ರತಿ ದಿವಸ ನಮ್ಮ ಭಾರತ ದೇಶದಲ್ಲಿ 90 ರೇಪ್ ಆಗ್ತಾ ಇದೆ. ಆದರೆ ಯಾವುದೇ ಕಾನೂನು ಇಲ್ಲ. ರೇಪ್ ಮಾಡಿದವರಿಗೆ 10 ವರ್ಷ 15 ವರ್ಷ ನಂತರ ಗಲ್ಲಿಗೆ ಏರಿಸ್ತಾ ಇದ್ದಾರೆ. ನಮ್ಮ ಡಾಕ್ಟರ್ಸ್ಗೆ ಯಾವುದು ಪ್ರೊಟೆಕ್ಷನ್ ಇಲ್ಲ. ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ, ಎಷ್ಟು ಜನ ಈ ಕೃತ್ಯದಲ್ಲಿ ಭಾಗಿದ್ದಾರೆ, ಅವರಿಗೆ ಗಲ್ಲು ಶಿಕ್ಷೆ ಏರಿಸಲೇಬೇಕು. ನಮ್ಮ ಡಾಕ್ಟರ್ಸ್ಗೆ ಪ್ರೊಟೆಕ್ಷನ್ ನೀಡಲೇಬೇಕು. ಆ ಹುಡುಗಿಯರನ್ನು ಬಿಕಾಸ್ ಯಾವುದೇ ಮೋಸ್ಟ್ ಆಫ್ ದ ಮೆಡಿಕಲ್ ಕಾಲೇಜಲ್ಲಿ 24 hours ವುಮೆನ್ ಸೆಕ್ಯೂರಿಟೀಸ್ ಇಲ್ಲ, ವುಮೆನ್ ಗಾರ್ಡ್ಸ್ ಇಲ್ಲ. ಸೊ ನಾವು ಕೇಳಿಕೊಳ್ಳೋದು ಸರ್ಕಾರದಲ್ಲಿ ಏನಂದರೆ, ಕಂಟಿನ್ಯೂ ನಮಗೆ ಪೊಲೀಸ್ ಸೆಕ್ಯೂರಿಟಿ ಬೇಕು. ಇಂಟರ್ನ್ಸ್ ಅಲ್ಲಿ ಜೂನಿಯರ್ ಡಾಕ್ಟರ್ಸ್ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಬಂದಿರುವ ಪಬ್ಲಿಕ್ ಆ ಪಾಲಿಟಿಷಿಯನ್ ಹೆಸರು ಈ ಪಾಲಿಟಿಷಿಯನ್ ಹೆಸರು ಹೇಳಿ ನಮ್ಮನ್ನು ಧಮಕಿ ಕೊಡ್ತಾ ಇದ್ದಾರೆ. ಇದು ಸಹಿಸುವುದಿಲ್ಲ. ನಾವು 24 hours 48 hours 2-3 days ನೈಟ್ ಡ್ಯೂಟೀಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ.